4ನೇ ಅಧ್ಯಾಯ 17ನೇ ಶ್ಲೋಕ. ಕರ್ಮಣೋಖ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಸ್ತಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಗಹನಾ ಕರ್ಮಣೋ ಗತಿಃ. ಕರ್ಮಣಃ ಹಿ ಅಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಃ ಚ ಬೋದ್ಧವ್ಯಂ ಗಹನಾ ಕರ್ಮಣಃ ಅಥವಾ ಅಕರ್ಮಣಃ ಗತಿಃ. ಕೃಷ್ಣ ಕರ್ಮ ಅಕರ್ಮ ವಿಕರ್ಮ ಇದರ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅದು ಅತ್ಯಂತ ಗಹನವಾದದ್ದು ಅಂದ್ರೆ, ಗಹನ ಅಂದ್ರೆ ಅರ್ಥ ಏನು ಅಂದ್ರೆ ಒಂದು ರೀತಿಯಲ್ಲಿ ಗುಟ್ಟು ಅಥವಾ ಅತ್ಯಂತ ಗೋಪ್ಯ ಅಥವಾ ತಿಳಿಲಿಕ್ಕೆ ಅತ್ಯಂತ ಅಸಾಧ್ಯವಾದದ್ದು. ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ತುಂಬಾ ಕಷ್ಟ ಆಗತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟು ಮತ್ತೊಬ್ಬರ ಸಹಕಾರವಿಲ್ಲದೇನೆ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಯಾರಾದ್ರೂ ಅಂತಹ ಒಂದು ತಿಳಿಯಲು ಅಸಾಧ್ಯವಾದ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತಾದಾಗ ತಿಳ್ಕೊಂಡ್ಬಿಡ್ಬೇಕು. ಈಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಕರ್ಮ ಅಕರ್ಮ ವಿಕರ್ಮ ಇದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ತಿಳ್ಕೊಳ್ಬೇಕು. ಯಾಕಂದ್ರೆ ಅದು ಅತ್ಯಂತ ಗಹನವಾದದ್ದು. ಗಹನ ಅಂದ್ರೆ ಅರ್ಥ ಏನು? ಅತ್ಯಂತ ಗೋಪ್ಯ ಅಂತನೂ ಅರ್ಥ, ಬಹಳ ಗುಟ್ಟು ಅದು. ಅದೇ ರೀತಿಯಲ್ಲಿ ಅದು ನೀವು ಪ್ರಯತ್ನ ಮಾಡಿ ತಿಳ್ಕೊಳ್ಳಿಕ್ ಆಗೋದು ಇಲ್ಲ. ನನಗೂ ಸಂಸ್ಕೃತ ಬರುತ್ತೆ, ನಾನೇ ಓದ್ ತಿಳ್ಕೊಳ್ತೇನೆ ಅಂತ ಮಾತ್ರ ತಿಳಿಯುವಂಥದ್ದಲ್ಲ. ಭಾಷೆ ಬೇರೆ, ಭಾಷೆಯಲ್ಲಿ ಇರತಕ್ಕಂಥ ತತ್ವ ಬೇರೆ ಅಲ್ವಾ? ಭಾಷೆ ಬಂದ ಕೂಡಲೇ ತತ್ವ ಅರ್ಥ ಆಗ್ಬೇಕು ಅಂತೇನಿಲ್ಲ. ಇಷ್ಟೆಲ್ಲ ಸಿದ್ಧಾಂತಗಳಿದ್ದಾವೆ. ಎಲ್ಲಾ ಸಿದ್ಧಾಂತಗಳನ್ನ ರಚನೆ ಮಾಡಿರ್ತಕ್ಕಂಥ ಆಚಾರ್ಯ ಪುರುಷರುಗಳು ಕೂಡ ಸಂಸ್ಕೃತಜ್ಞರೇ, ಸಂಸ್ಕೃತವನ್ನ ಬಲ್ಲವರೇ. ಅಂದ್ರೆ ಎಲ್ಲರಿಗೂ ಕೂಡ ಸಂಸ್ಕೃತ ಭಾಷೆ ಚೆನ್ನಾಗಿ ಗೊತ್ತು. ಭಾಷೆ ಗೊತ್ತಿದ್ದ ಕೂಡಲೇ ಸಿದ್ಧಾಂತ ಗೊತ್ತಾಗಬೇಕು ಅಂತೇನಿಲ್ಲ. ಅಂದ್ರೆ ತತ್ವ ಬೇರೆ, ಸತ್ಯ ಬೇರೆ, ಭಾಷೆ ಬೇರೆ. ಅದಕ್ಕೆ ಕೃಷ್ಣ ಹೇಳತಕ್ಕಂಥದ್ದು ಗಹನಾ ಕರ್ಮಣೋ ಗತಿ. ಆ ಕರ್ಮದ ಗತಿ, ಕರ್ಮ ಅಂದ್ರೆ ಇದು ಅಷ್ಟೇ, ಗಹನಾ ಕರ್ಮಣ ಎಂಬುವಲ್ಲೂ ಕೂಡ ಗಹನಾ ಕರ್ಮಣಃ, ಗಹನಾ ಅಕರ್ಮಣಃ. ಸವರ್ಣ ದೀರ್ಘ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಆಗಿದೆ ಅಂತ ಇಟ್ಕೊಂಡಾಗ ಅಕರ್ಮಣ ಅಂತ ಬಿಡಿಸ್ಕೊಳ್ಬೇಕು. ಅಕರ್ಮಣಃ ಗತಿ ಗಹನ. ಅಕರ್ಮದ ಒಂದು ಗತಿ, ಗತಿ ಅಂದ್ರೆ ಅದರ ಇರುವಿಕೆ, ಅದರ ವಾಸ್ತವ ಸ್ಥಿತಿ, ಅದು ಅತ್ಯಂತ ಗೋಪ್ಯವಾದದ್ದು, ತಿಳಿಯಲು ಅಸಾಧ್ಯವಾದದ್ದು ಅಂತ ಅರ್ಥ. ಅಥವಾ ಗಹನಾ ಕರ್ಮಣಃ, ಕರ್ಮದ ಗತಿ, ಮಾಡಬೇಕಾದಂಥ ಕರ್ಮಗಳು, ಅದರ ಗತಿ, ಅದರ ವಾಸ್ತವತೆ, ಅದು ಕೂಡ ಅತ್ಯಂತ ಗೋಪ್ಯವಾದದ್ದು ಎಂಬುದಾಗಿ ಇದರ ಅಭಿಪ್ರಾಯ. ಗಹನಾ ಕರ್ಮಣೋ ಗತಿ. ನೋಡಿ, ಒಂದೊಂದೇ ನೋಡ್ಕೊಂಡು ಹೋಗೋಣ. ಕರ್ಮಣೋಖ್ಯಪಿ ಬೋದ್ಧವ್ಯಂ. ಕರ್ಮಣಃ ಅನ್ನೋದು ಪಂಚಮಿ ವಿಭಕ್ತಿ ಏಕವಚನ. ಅಂದ್ರೆ ಅವರಿಂದ ತಿಳಿದುಕೊಳ್ಳಬೇಕು ಅಂತ ಹೇಳ್ತೀವಲ್ಲ, ಅವನಿಂದ ತಿಳಿದುಕೊಳ್ಳಬೇಕು. ಹಾಗೆ ಕರ್ಮಣಃ ಅಪಿ ಬೋದ್ಧವ್ಯಂ. ಕರ್ಮ, ಕರ್ಮ ಅನ್ನು ನಾನು ಹಿಂದಿನ ಶ್ಲೋಕ ಮಾಡುವಾಗಲೇ ಹೇಳಿದೆ, ನಾವು ಏನು ಮಾಡಬೇಕೋ ಅದು ಕರ್ಮ. ಈಗ ಉಪನಯನವಾದಂಥ ವಟುವಿಗೆ ಕರ್ಮ ಯಾವುದು? ಸಂಧ್ಯಾ ವಂದನೆ ಮಾಡುವಂಥದ್ದು. ಒಬ್ಬ ಗೃಹಿಣಿಯ ಕರ್ಮ ಯಾವುದು? ಗೃಹ ಪರಿಪಾಲನೆ, ಅದು ಅವಳ ಧರ್ಮ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಕರ್ಮ. ಕರ್ಮಣಃ ಸಕಾಶಾತ್ ಅಕರ್ಮ ಬೋದ್ಧವ್ಯಂ. ಅಲ್ಲಿ ಪದಚ್ಛೇದ ಕರ್ಮಣಃ ಸಕಾಶಾತ್, ಪಂಚಮಿ ವಿಭಕ್ತಿ ಅಂತ ಆಗಲೇ ಹೇಳಿದೆ. ಅಂದ್ರೆ ಒಳ್ಳೆಯವರಿಗಿಂತಲೂ ಕೂಡ ಕೆಟ್ಟವರು ಹೇಗೆ ತಿಳಿದುಕೊಳ್ಳಬೇಕು. ಒಳ್ಳೆಯವರಿಗಿಂತ ಕೆಟ್ಟವರು ಹೇಗೆ ಬೇರೆಯವರು, ಕೆಟ್ಟವರಿಗಿಂತ ಒಳ್ಳೆಯವರು ಹೇಗೆ ಬೇರೆಯವರು ಅಂತ ಹೇಳ್ತೀವೋ ಇಲ್ಲೋ. ಅವರಿಗಿಂತ ಇವರು ಹೇಗೆ, ಬುದ್ಧಿವಂತರಿಗಿಂತ ದಡ್ಡರು ಹೇಗೆ ವಿಭಿನ್ನರು, ದಡ್ಡರಿಗಿಂತ ಬುದ್ಧಿವಂತರು ಹೇಗೆ ವಿಭಿನ್ನರು, ಧನಿಕರಿಗಿಂತ ಬಡವರು ಹೇಗೆ ವಿಭಿನ್ನರು, ಬಡವರಿಗಿಂತ ಧನಿಕರು ಹೇಗೆ ವಿಭಿನ್ನರು ಅನ್ನೋದನ್ನ ಹೇಳ್ತೀವಿ ಅಲ್ವಾ. ಹಾಗೆ ಇಲ್ಲೂ ಕೂಡ ಕರ್ಮಣಃ, ಕರ್ಮಣಃ ಅಂದ್ರೆ ಕರ್ಮಕ್ಕಿಂತಲೂ, ಕರ್ಮ ಅಂದ್ರೆ ಏನು? ವಿಹಿತವಾದ ಕರ್ಮ, ಮಾಡಬೇಕಾದಂತ ಕರ್ಮ. ಅದಕ್ಕಿಂತಲೂ ಕೂಡ ಅಕರ್ಮ ಬೋದ್ಧವ್ಯಂ. ಅಂದ್ರೆ ಕರ್ಮಕ್ಕಿಂತಲೂ ಕೂಡ ಅಕರ್ಮ ಯಾವ ರೀತಿಯಲ್ಲಿ ಭಿನ್ನವಾದದ್ದು ಅಂತ ತಿಳ್ಕೊಳ್ಬೇಕು. ಅಕರ್ಮಣ ಅಂತ ನಮಗೆ ಮುಂದಿದೆ, ಪಂಚಮಿ ವಿಭಕ್ತಿಯಲ್ಲಿದೆ. ಆಮೇಲೆ ಅಕರ್ಮ ಅನ್ನೋದಿಟ್ಕೊಳ್ಬೇಕು. ಕರ್ಮಣಃ, ಕರ್ಮಕ್ಕಿಂತಲೂ ಕೂಡ ಅಕರ್ಮ, ಪ್ರಥಮ ವಿಭಕ್ತಿ ಏಕವಚನ. ಅಕರ್ಮವು, ಅಕರ್ಮ ಅಂದ್ರೇನು? ಮಾಡಬೇಕಾದ ಕರ್ಮವನ್ನ ಮಾಡದೇ ಇದ್ರೆ ಏನಾಗತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು.
ಇನ್ನು ಆ ಕರ್ಮಣಃ ಕರ್ಮಕ್ಕಿಂತಲೂ ಕೂಡ ಕರ್ಮಕ್ಕಿಂತಲೂ ಕೂಡ ಆ, ಆ, ಕ- ಮತ್ತು ವಿಕರ್ಮ ಅಲ್ಲಿ ನೋಡಿ ಎಲ್ಲವೂ ಪ್ರತ್ಯೇಕ ಪ್ರತ್ಯೇಕ. ಕರ್ಮ ಕರ್ಮಕ್ಕಿಂತಲೂ ಕೂಡ ಅಕರ್ಮ ಮತ್ತು ವಿಕರ್ಮ ಅದು ಹೇಗೆ ಬೇರೆ ಅನ್ನೋದು ತಿಳ್ಕೊಳ್ಬೇಕು. ಕರ್ಮ ಅಂದ್ರೇನು? ಮಾಡಬೇಕಾದದ್ದು. ಅಕರ್ಮ ಅಂದ್ರೆ ಮಾಡಬೇಕಾದದ್ದನ್ನ ಮಾಡದೇ ಇರುವುದು. ವಿಕರ್ಮ ಅಂದ್ರೇನು? ಮಾಡಬಾರದನ್ನ ಮಾಡುವಂಥದ್ದು. ಆ ಕರ್ಮಕ್ಕಿಂತಲೂ ಕೂಡ ಅಕರ್ಮ ಅಂದ್ರೆ ಯಾವುದು, ವಿಕರ್ಮ ಅಂದ್ರೆ ಯಾವುದು ತಿಳ್ಕೊಳ್ಬೇಕು. ಅಷ್ಟ ಮಾತ್ರ ಅಲ್ಲ, ಎರಡನೇ ಸಾಲಿನಲ್ಲಿ ವಿಕರ್ಮಣಃ, ಇದು ಮತ್ತೆ ಪಂಚಮಿ ವಿಭಕ್ತಿ. ವಿಕರ್ಮಕ್ಕಿಂತಲೂ ಕೂಡ, ವಿಕರ್ಮ ಅಂದ್ರೆ ವಿರುದ್ಧವಾದ ಕರ್ಮ ಅಂತ ಅರ್ಥ. ಅಂದ್ರೆ ವಿರುದ್ಧ ಕರ್ಮ ಅಂದ್ರೆ ಯಾವುದು? ನಮಗೆ ಬಂಧಕವಾದ ಕರ್ಮ ಅಂತ ಅರ್ಥ. ನಾವು ಮಾಡಬಾರದನ್ನ ಮಾಡಿದಾಗ ನಮಗೆ ಪಾಪ ಸುತ್ತಿಕೊಳ್ಳುತ್ತದೆ. ನಮ್ಮ ಪ್ರಾರಬ್ಧ ಕರ್ಮ ಅದು ಜಾಸ್ತಿ 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 ಆಗ್ತಾ ಹೋಗುತ್ತೆ. ಹಾಗಾಗಿ ವಿಕರ್ಮ ಅಂದ್ರೆ ವಿರುದ್ಧವಾದ ಕರ್ಮ ನಮ್ಮನ್ನ ಸಂಸಾರದ ಬಂಧನದಲ್ಲಿ, ಹುಟ್ಟು ಸಾವುಗಳೆಂಬ ಸಂಸಾರದ ಬಂಧನದಲ್ಲಿ ಸುತ್ತಿ ಹಾಕುವಂತಹ, ಕಟ್ಟಿ ಹಾಕುವಂತ ಕರ್ಮ ವಿಕರ್ಮ. ಅಂತ ಬಂಧಕವಾದ ಕರ್ಮಕ್ಕಿಂತಲೂ ಕೂಡ ಕರ್ಮ ಅಕರ್ಮಚ, ಕರ್ಮ ಮತ್ತು ಅಕರ್ಮ ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕಿಂತ ಇದು ಹೇಗೆ ಬೇರೆ ಅಂತ ತಿಳ್ಕೊಳ್ಬೇಕು. ಅದೇ ತರ ಮತ್ತೆ ಮೂರನೇ ಸಾಲಿನಲ್ಲಿ ಅಕರ್ಮಣಃ, ಮತ್ತೆ ಪಂಚಮಿ ವಿಭಕ್ತಿ. ಅಕರ್ಮಕ್ಕಿಂತಲೂ ಕೂಡ ಇನ್ನು ಉಳಿದಿದ್ಯಾವುದು? ಕರ್ಮ ಮತ್ತು ವಿಕರ್ಮ. ಅಕರ್ಮಕ್ಕಿಂತಲೂ ಕೂಡ ಕರ್ಮ ಹಾಗೂ ವಿಕರ್ಮ. ಕರ್ಮ ಅಂದ್ರೆ ಮಾಡಬೇಕಾದದ್ದು, ವಿಕರ್ಮ ಅಂದ್ರೆ ಮಾಡಬಾರದ್ದು. ಅದು ಹೇಗೆ ಭಿನ್ನವಾದದ್ದು ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ನೋಡಿ, ಉದಾಹರಣೆಗೆ ಇದು ಬಂಗಾರ. ಬಂಗಾರ ಅಂತ ಹೇಳಿದ್ರೆ 24 ಕ್ಯಾರೆಟ್ ಗೋಲ್ಡ್ ಇದೆ, 22 ಕ್ಯಾರೆಟ್ ಗೋಲ್ಡ್ ಇದೆ, 18 ಕ್ಯಾರೆಟ್ ಗೋಲ್ಡ್ ಇದೆ ಅಲ್ವಾ. 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರೆ. ಅದು ಬಂಗಾರದ ತಲೆ ಮೇಲೆ ಹೊಡೆದಾಗಿರುತ್ತೆ. ಇನ್ಯಾವುದೋ ಬೇರೆ ಬೇರೆ ತರ ಬಂಗಾರಗಳಿದ್ದಾವೆ. ಅಂದ್ರೆ ಬಂಗಾರದಲ್ಲಿ ಎಷ್ಟೆಲ್ಲ ವಿಭಾಗಗಳಿದ್ದಾವೆ. ನಾವು ಯಾವುದು ಯಾವ ಗುಣಮಟ್ಟದ್ದು, ಯಾವುದರಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಬಂಗಾರದ ಸುವರ್ಣದ ಗುಣಗಳಿದ್ದಾವೆ ಅಂತ ತಿಳ್ಕೊಂಡ್ರೆ ನಾವು ನಮಗೆ ಬೇಕಾದದ್ದನ್ನ ತೆಗೆದುಕೊಳ್ಳಿಕ್ಕಾಗತ್ತೆ, ಬೇಡದದ್ದನ್ನ ಬಿಡ್ಲಿಕ್ಕಾಗತ್ತೆ. ನಮಗೆ ಯಾವ್ದು ಒಳ್ಳೇದೋ ಅದನ್ನ ನಾವು ತೆಗೆದುಕೊಳ್ಳಿಕ್ಕಾಗತ್ತೆ, ಬೇಡದೇ ಇದ್ದದನ್ನ ಬಿಡ್ಲಿಕ್ಕಾಗತ್ತೆ ಅಲ್ವಾ. ಯಾವುದೇ ಒಂದಾದ್ರೂ ಕೂಡ ನಾವು ಸುಮ್ಮನೆ ಕೈಗೆ ಸಿಕ್ಕಿದ್ದು ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಅದರಲ್ಲಿ ಇರತಕ್ಕಂತ 10 ವೆರೈಟೀಸ್ ಇರುತ್ತೆ ಪ್ರತಿಯೊಂದರಲ್ಲೂ ಕೂಡ. ಅದರಲ್ಲಿ ಎಲ್ಲಾ 10 ವೆರೈಟಿಗಳು ಕೂಡ ಒಳ್ಳೆಯದಲ್ಲ, ಯಾವುದೋ ಒಂದು ಒಳ್ಳೆಯದು. ಆ ಒಂದು ಒಳ್ಳೆಯದು ಯಾವುದು ಅಂತ ನಾವು ಗುರುತಿಸ್ಬೇಕು ಅಂತ ಆದ್ರೆ ಒಳ್ಳೆಯದಲ್ಲದ ಅಲ್ಲದರ ಬಗ್ಗೆಯೂ ಜ್ಞಾನ ಇರಬೇಕು. ಅದು ಯಾಕೆ ಒಳ್ಳೇದಲ್ಲ, ಅದು ನನ್ ಬೇಡ ಅಂತ ಬಿಡ್ಬೇಕು. ಬಿಡ್ಬೇಕು ಅಂತಾದ್ರೆ ಅದು ಒಳ್ಳೇದಲ್ಲ, ಯಾಕೆ ಒಳ್ಳೇದಲ್ಲ, ಅಲ್ಲಿ ಕೆಟ್ಟ ಗುಣಗಳೇನಿದ್ದಾವೆ ತಿಳ್ಕೊಳ್ಬೇಕು. ಅದಕ್ಕೆ ಕೃಷ್ಣ ಹೇಳುವಂಥದ್ದು ಕರ್ಮಕ್ಕಿಂತಲೂ ಕೂಡ ಅಕರ್ಮ ಮತ್ತು ವಿಕರ್ಮ ಅದು ಯಾಕೆ ಬೇರೆ ಅನ್ನೋದನ್ನ ತಿಳ್ಕೊಳ್ಬೇಕು. ವಿಕರ್ಮಕ್ಕಿಂತಲೂ ಕೂಡ ಕರ್ಮ ಮತ್ತು ಅಕರ್ಮ ಯಾಕೆ ಬೇರೆ ಅಂತ ತಿಳ್ಕೊಳ್ಬೇಕು, ಅದರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಹಾಗೂ ಅಕರ್ಮಕ್ಕಿಂತಲೂ ಕೂಡ ಕರ್ಮ ಮತ್ತು ವಿಕರ್ಮ ಅದು ಭಿನ್ನ, ಅದು ಬೇರೆಯಾದದ್ದು ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಕರ್ಮ ಅಂದ್ರೆ ಅರ್ಥ ಏನು, ಅದು ಕೃಷ್ಣನ ಮತ್ತು ಮುಂದೆ ಹೇಳ್ತಾನೆ. ಈಗ ಅದರ ಅಭಿಪ್ರಾಯ ಕರ್ಮ ಅಂತ ಹೇಳಿದ್ರೆ ಶಾಸ್ತ್ರ ವಿಹಿತವಾದದ್ದು, ಇಂಥದ್ದನ್ನ ನೀನು ಮಾಡು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇವರಲ್ಲಿ ದೇವರನ್ನ ಕಾಣು. ತಾಯಿಯಲ್ಲಿ ದೇವರನ್ನ ಕಾಣು, ತಂದೆಯಲ್ಲಿ ದೇವರನ್ನ ಕಾಣು, ಅತಿಥಿಯಲ್ಲಿ ದೇವರನ್ನ ಕಾಣು, ಆಚಾರ್ಯರಲ್ಲಿ ದೇವರನ್ನ ಕಾಣು ಅಂತ ಏನು ಶಾಸ್ತ್ರ ಹೇಳ್ತಾ ಇದೆ. ಇದೆಲ್ಲ ಕರ್ಮ ಮಾಡಬೇಕಾದದ್ದು. ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡ್ವಿ ಅಂತ ಆದ್ರೆ ಅಲ್ವಾ, ತಾಯಿಯಲ್ಲಿ ದೇವರನ್ನ ಕಾಣು ಅಂತ ಹೇಳಿ ನಾವು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಏನಾಗತ್ತೆ, ಅದು ವಿಕರ್ಮ ಅಂತ ಕರೆಸಿಕೊಳ್ಳತ್ತೆ. ಅಥವಾ ನಾವು ಆ ತರ ಕಾಳಲೇ ಇಲ್ಲ, ವಿರುದ್ಧವಾಗಿ ನಡ್ಕೊಳ್ಳೋದು ಅಂದ್ರೆ ತಿರಸ್ಕಾರವಾಗಿ ಕಾಣತಕ್ಕಂಥದ್ದು, ಅವಮಾನಾದಿಗಳನ್ನ ಮಾಡತಕ್ಕಂಥದ್ದು, ಅದು ವಿಕರ್ಮ ಆಗತ್ತೆ. ಅಥವಾ ನಾವು ಆ ತರ ಯಾವುದೇ ಆಲೋಚನೆಯನ್ನು ಮಾಡೇ ಇಲ್ಲ, ಒಂದು ಔದಾಸೀನ್ಯವಾಗಿದ್ದೇವೆ, ಅದೇನಾಗತ್ತೆ, ಆ ಅಕರ್ಮ, ಮಾಡಬೇಕಾದದನ್ನ ಮಾಡಿಲ್ಲ. ಹೀಗೆ ವಿರುದ್ಧ ಕರ್ಮ ಬೇರೆ, ಅಕರ್ಮ ಮಾಡಬೇಕಾದದನ್ನ ಮಾಡದೇ ಇದ್ದದ್ದು ಅಕರ್ಮ, ಮಾಡಬೇಕಾದದ್ದನ್ನ ಮಾಡುವಂಥದ್ದು ಕರ್ಮ. ಹೀಗೆ ಕರ್ಮ ಅಕರ್ಮ ವಿಕರ್ಮ ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಬೋದ್ಧವ್ಯಂ, ಬೋದ್ಧವ್ಯಂ ಅದರ ಅರ್ಥ ಏನು, ತಿಳಿಯಲ್ಪಡಬೇಕು, ತಿಳಿದುಕೊಳ್ಳಲೇಬೇಕು. ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕರ್ಮಣಃ ಅಕರ್ಮಣಃ ಗತಿ ಗಹನ, ಕರ್ಮಣಃ ಕರ್ಮದ, ಅಕರ್ಮಣಃ ಅಕರ್ಮದ, ಹಾಗೆ ವಿಕರ್ಮವನ್ನು ಇಟ್ಕೊಳ್ಬೇಕು. ವಿಕರ್ಮದ ಗತಿ, ಗತಿ ಅಂದ್ರೆ ಅದರ ವಾಸ್ತವ ಸ್ಥಿತಿ, ವಸ್ತುಸ್ಥಿತಿ ಅಥವಾ ಅಗತಿ, ಅದು ಒಂದು ಗತಿ ಅನ್ನೋಲು ಅಷ್ಟೇ. ಅಲ್ಲಿ ಕರ್ಮಣೋ ಗತಿ ಅನ್ನೋಲು ಗತಿ ಅಗತಿ ಎರಡು ತರ ಬಿಡಿಸ್ಕೊಳ್ಲಿಕ್ಕೆ ಬರುತ್ತೆ. ಅದರ ಗತಿ ಅಂದ್ರೆ ವಾಸ್ತವ ಸ್ಥಿತಿ, ಅದರ ಅಗತಿ ಅಂದ್ರೆ ಅದರ ಅಜ್ಞಾನ. ಕರ್ಮ ಅಕರ್ಮ ವಿಕರ್ಮ ಇವುಗಳ ಅಜ್ಞಾನ ಅದು ಗಹನ, ಅತ್ಯಂತ ಗಾಢವಾದದ್ದು, ಅತ್ಯಂತ ಆಳವಾದದ್ದು, ತಿಳಿಯಲು ಅಸಾಧ್ಯವಾದದ್ದು. ಯಾವುದು ತಿಳಿಯಲು ಅಸಾಧ್ಯವಾದದ್ದು ಅದನ್ನ ಚೆನ್ನಾಗಿ ತಿಳಿಯುವ ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕು. ಕೆಲವು ಸುಲಭಕ್ಕೆ ಅರ್ಥ ಆಗುತ್ತೆ, ಹೆಚ್ಚು ಪ್ರಯತ್ನ ಬೇಕಾಗಿಲ್ಲ. ಯಾವುದು ಸುಲಭಕ್ಕೆ ಅರ್ಥವಾಗುವುದಿಲ್ವೋ ಅದನ್ನ ಬಹಳ ಏಕಾಗ್ರತೆಯಿಂದಾಗಿ
ಬಹಳ ಪರಿಶ್ರಮದ ಮೂಲಕವಾಗಿ ತುಂಬಾ ನಮ್ಮ ಸಮಯವನ್ನ ತ್ಯಾಗ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ತುಂಬಾ ನಮ್ಮ ಸಮಯವನ್ನ ಅದಕ್ಕೆ ಕೊಟ್ಟು ಈ ಕರ್ಮ, ಅಕರ್ಮ, ವಿಕರ್ಮ ಇವುಗಳ ಬಗ್ಗೆ ಕೃಷ್ಣನ ಉಪದೇಶವನ್ನು ತಿಳ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಕೃಷ್ಣ ಮೊದಲೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಕರ್ಮಣಃ ವಿಹಿತ ಕರ್ಮದ ದೆಸೆಯಿಂದ ಅಕರ್ಮ ಮತ್ತು ವಿಕರ್ಮ ಅದು ಯಾವ ರೀತಿಯಲ್ಲಿ ಬೇರೆಯಾದದ್ದು ಎಂಬುದಾಗಿ ಬೋದ್ಧವ್ಯಂ ತಿಳಿಯಲ್ಪಡಬೇಕು. ಚ ಮತ್ತು ವಿಕರ್ಮಣ ಬಂಧಕವಾದಂತಹ ವಿರುದ್ಧ ಕರ್ಮಕ್ಕಿಂತಲೂ ಕೂಡ ಕರ್ಮ ಮತ್ತು ಅಕರ್ಮ, ಕರ್ಮ ವಿಹಿತ ಕರ್ಮ, ಅಕರ್ಮ ಮಾಡಬೇಕಾದ ಕರ್ಮವನ್ನ ಮಾಡದೇ ಇರುವಂಥದ್ದು ಅಂದ್ರೆ ಅಕಾರ್ಯ, ಅದನ್ನ ಯಾವ ರೀತಿಯಲ್ಲಿ ಭಿನ್ನವಾದದ್ದು ಎಂಬುದಾಗಿ ಬೋದ್ಧವ್ಯಂ ತಿಳಿಯಲ್ಪಡಬೇಕು. ಚ ಮತ್ತು ಅಕರ್ಮಣ ವಿಹಿತ ಕರ್ಮವನ್ನು ಮಾಡದೇ ಇರುವುದರಿಂದ ಅಂದ್ರೆ ಅಕರ್ಮಕ್ಕಿಂತಲೂ ಕೂಡ ಕರ್ಮ ವಿಕರ್ಮಚ ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮ ಅದು ಯಾವ ರೀತಿಯಲ್ಲಿ ಬೇರೆಯಾದದ್ದು ಎಂಬುದಾಗಿ ಬೋದ್ಧವ್ಯಂ ತಿಳಿಯಲ್ಪಡಬೇಕು. ಕರ್ಮಣಃ ಅಕರ್ಮಣಃ ವಿಕರ್ಮಣಃ ಕರ್ಮಕ್ಕಿಂತಲೂ ಕರ್ಮ, ಅಕರ್ಮ ಮತ್ತು ವಿಕರ್ಮಗಳ ಇದು ಷಷ್ಠಿ ವಿಭಕ್ತಿ. ಕೊನೆ ಸಾಲಲ್ಲಿ ಬಂದದ್ದು ಕರ್ಮಣಃ ಅನ್ನೋದು ಷಷ್ಠಿ ವಿಭಕ್ತಿ. ಕರ್ಮಣಃ ಅಕರ್ಮಣಃ ವಿಕರ್ಮಣಃ ಕರ್ಮ, ಅಕರ್ಮ, ವಿಕರ್ಮಗಳ ಗತಿ ವಾಸ್ತವ ಸ್ಥಿತಿಯು, ಅಗತಿ ಅಜ್ಞಾನವು, ಗಹನ ಅತ್ಯಂತ ಗೋಪ್ಯವಾಗಿರತಕ್ಕಂಥದ್ದು. ಅಂದ್ರೆ ನಮಗೆ ತಿಳುವಳಿಕೆ ಇರೋದೇ ಇಲ್ಲ. ನಾವು ಕೆಲವ್ರಿಗೆ ಅಜ್ಞಾನ ಇರುತ್ತೆ, ಕೆಲವುದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಗೊತ್ತಿಲ್ಲದೆ ಇದ್ರು ಕೂಡ ಗೊತ್ತು ಅನ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಅತ್ಯಂತ ಗೋಪ್ಯವಾದದ್ದು, ಅತ್ಯಂತ ಗೂಢವಾಗಿರುವಂಥದ್ದು, ಬಹಳ ಸುಲಭದಲ್ಲಿ ಅರ್ಥವಾಗುವಂಥದ್ದಲ್ಲ. ಆದ್ದರಿಂದಾಗಿ ಇದರ ಬಗ್ಗೆ ಬಹಳ ಜಾಗ್ರತೆಯಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕರ್ಮಣೋಪ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಈ ಕೃಷ್ಣಾರ್ಪಣ.